ಟಿವಿ ಮತ್ತೊಂದು ಅದು ಯಾವ ಕಡೆ ಬಂದಿದೆ ಈ ಕಡೆ ಬಂದಿದೆ ಎಲ್ಲದನ್ನು ನೋಡ್ತೀವಿ, ನೋಡಿ ಕ್ರಮ. ಸರ್, ಈಗ ಅವ್ರ ವಾದ ಏನಂತಂದ್ರೆ ಸರ್, ಮುಸ್ಲಿಮರು ಒಳಗಿಂದ ಕಲ್ಲು ಮತ್ತೆ ಚಪ್ಪಲಿ ಹೋಗೋದು ಒಂದು, ಜೊತೆಗೆ ಇದೇ ಆದ್ರೆ ಈ ಹಿಂದೂಗಳು ಏನಾದ್ರು ಇಂಥ ಸಣ್ಣ ಪುಟ್ಟ ಯಾವ್ದಾರ ಕೆಲಸ ಮಾಡಿದ್ರೆ ಎಲ್ಲ ಸಮೇತ ದೇವಸ್ಥಾನದ ಸಮೇತ ಎಲ್ಲರನ್ನೂ ಬಂಧಿಸ್ತಾರ, ಆ ಸಮಾಜಕ್ಕೆ ಸಂಬಂಧಪಟ್ಟವ್ರು ಬಂಧಿಸ್ತಾರ. ಅಲ್ಲಿ ಮಸೂತಿ ಒಳಗಿದ್ದಂತ 250 ಮಂದಿನೂ ಇದ್ರಲ್ಲಿ ಆ ಮಸೂತಿಗೆ ಸಂಬಂಧಪಟ್ಟಂತ ಅವ್ರು ಬಂಧಿಸ್ಬೇಕಲ್ಲ, ಅಲ್ಲಲ್ಲ ಕಮಿಟಿಯವ್ರನ್ನ ಯಾರು ಬಂಧಿಸ್ಬೇಕ ನಾವು ಅಂತ ಅವ್ರು ಯಾವ ದುಷ್ಕೃತ್ಯ ಮಾಡ್ತಾನೆ ಅವ್ನು ಬಂಧಿಸ್ತೀವಿ. ಅವ್ರು ಹೇಳ್ದವ್ರನ್ನೆಲ್ಲ ಬಂಧಿಸಕ್ಕಾಗುತ್ತೆ? ಅಲ್ಲ, ಅವರು ಪ್ರಚೋದನೆ ಕೊಟ್ರ ಅಂತ ಅವ್ರು ಏನೋ ಹೇಳ್ಕೊತಾರೆ, ಅದನ್ನೆಲ್ಲ ನಾವು ನೋಡ್ತೇವೆ. ನಾವೆಲ್ಲ ವಿಡಿಯೋ ಟಿವಿ ನಿಮ್ದು ಬಂದದ್ದು ಈಗ ನಿಮ್ಮ ಮೇಲೆ ಇದೆ, ಅಲ್ಲಿ ಏನಾರ ನಿಮ್ದು ಬಂದಿತ್ತು ಅದನ್ನು ವೆರಿಫೈ ಮಾಡ್ತೀವಿ. ಅಂಥವು ಯಾವ ಮಾಡ್ತಾನೆ ಸರ್ ಕ್ರಮ ತೆಗೊಳ್ಳೋದಾಯ್ತು, ಆದರೆ ಕಾನೂನಿನ ಭಯ ಇಲ್ವಾ ಅನ್ನುವಂಥದ್ದು ಪ್ರಶ್ನೆ ಬರ್ತದೆ. ಕಾನೂನು ಭಯ ಬಾಲ್ಕೋಟೆಗೆ ಫಸ್ಟ್ ಟೈಮ್ ಆಯ್ತು. ಅಲ್ಲ ಸರ್, ಅದ್ರ ತಡೆಗಟ್ಟೋದು ಯಾವುದು, ಕೊನೆ ಯಾವಾಗ ಅನ್ನುವಂಥದ್ದು ಸರ್ ನಾವು ತಡೆಗಟ್ತೇವೆ. ಇವತ್ತು ಕೂಡ ಆಯ್ತು ಸರ್. ನೋಡಿ, ಒಮ್ಮೆ ಸ್ಟಾರ್ಟ್ ಆತಂದ್ರೆ ಅವ್ರು ತಹಬದಿಗೆ ತರಬೇಕಾದದ್ದು ನಮ್ಮ ಧರ್ಮ, ಅದನ್ನ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.